ನಾಯಕತ್ವ ವಿಚಾರವಾಗಿ ಸ್ಪಷ್ಟನೆ ಕೇಳೋದಕ್ಕೆ ದೆಹಲಿಗೆ ಹೋಗ್ತಾರಂತೆ ಶಾಸಕರು. ನಾನು ಸನ್ಯಾಸಿ ಅಲ್ಲ, ಸಚಿವ ಸ್ಥಾನದ ಆಕಾಂಕ್ಷಿ ಎಂದಿದ್ದಾರೆ ಕೈ ಶಾಸಕ. ಒಡಿಶಾ ಕೈ ಶಾಸಕರಿಗೆ ಆಪರೇಷನ್ ಭೀತಿ. ಎಲ್ಲ ಸುದ್ದಿ ನೋಡ್ತಾ ಹೋಗೋಣ ರಾಜಕೀಯ ನ್ಯೂಸ್ ಟಾಪ್ 9 ನಲ್ಲಿ. ಅಧಿವೇಶನ ಮುಗಿದ ನಂತರ ಹೈಕಮಾಂಡ್ ಬಳಿ ಹೋಗ್ತೇವೆ, ನಾಯಕತ್ವ ವಿಚಾರವಾಗಿ ಸ್ಪಷ್ಟನೆ ನೀಡುವಂತೆ ಕೇಳೋದಕ್ಕೆ ಹೋಗ್ತಾ ಇದ್ದೇವೆ ಅಂತ ಮಾಗಡಿ ಕ್ಷೇತ್ರದ ಶಾಸಕ ಎಚ್.ಸಿ. ಬಾಲಕೃಷ್ಣ ಹೇಳಿದ್ದಾರೆ. 3ಕ್ಕೂ ಹೆಚ್ಚು ಬಾರಿ ಗೆದ್ದಿದ್ದೇವೆ, ನಮಗೂ ಸಂಪುಟದಲ್ಲಿ ಚಾನ್ಸ್ ಕೊಡಿ ಅಂತ ಕೆಲವು ಶಾಸಕರು ಸಭೆ ಸೇರಿದ್ವಿ. ಇದೇ ಸಭೆಯಲ್ಲಿ ನಾಯಕತ್ವ ಗೊಂದಲ ಬಗೆಹರಿಸಿ ಅಂತ ಹೈಕಮಾಂಡ್ ಭೇಟಿ ಮಾಡೋದಕ್ಕೆ ಹೋಗಬೇಕು ಅಂತ ತೀರ್ಮಾನಿಸಿದ್ದೀವಿ ಅಂತ ಹೇಳಿದ್ರು. ಈಗ ಮಂತ್ರಿಮಂಡಲದಲ್ಲಿ ನಮಗೊಂದು ಅವಕಾಶ ಮಾಡಿಕೊಡಿ. ಈಗಾಗಲೇ ಎರಡು ವರ್ಷ ಆಯಿತು, ಅವ್ರಿಗೆಲ್ಲ ಕೊಟ್ಟಿದ್ದೀರಾ. ಈಗ ನಮ್ಗೆ ಯಾರಾದ್ರೂ ಮಾಡಿ, ನಮಗೆ ಮಾಡಿ ಅಂತ ನಾವು ಕೇಳಲ್ಲ. ಮತ್ತು ಈ ಇರ್ತಕ್ಕಂಥ ಸಮಸ್ಯೆ ಐತಲ್ಲ ರಾಜ್ಯದಲ್ಲಿ, ಈ ನಾಯಕತ್ವದ ಸಮಸ್ಯೆ, ಇದನ್ನು ಬಗೆಹರಿಸಿ ಅಂತ ಕೇಳಲಿಕ್ಕೆ ಹೈಕಮಾಂಡ್ಗೆ ಹೋಗಬೇಕು ಅಂತೇಳಿ, ಹೈಕಮಾಂಡ್ ಬಳಿ ಹೋಗಬೇಕು ಅಂತೇಳಿ ತೀರ್ಮಾನ ಮಾಡಲಿಕ್ಕೆ ಸಭೆ ಸೇರಿ. ಬೆಂಗಳೂರು ದಕ್ಷಿಣ ಜಿಲ್ಲೆಯಿಂದ ನಾನು ಸಚಿವ ಸ್ಥಾನದ ಆಕಾಂಕ್ಷಿ ಅಂತ ಮಾಗಡಿ ಕ್ಷೇತ್ರದ ಶಾಸಕ ಎಚ್.ಸಿ. ಬಾಲಕೃಷ್ಣ ಹೇಳಿದ್ದಾರೆ. ಬಿಡದಿಯಲ್ಲಿ ಮಾತನಾಡಿದ ಅವರು, ನಾನು ಸನ್ಯಾಸಿ ಅಲ್ಲ, 5 ಬಾರಿ ಗೆದ್ದಿದ್ದೇನೆ. 3 ಪಕ್ಷಗಳಿಂದ ಸ್ಪರ್ಧಿಸಿದಾಗಲೂ ನಾನು ಗೆದ್ದು ಶಾಸಕನಾಗಿದ್ದೇನೆ. 2028ಕ್ಕೆ ಮತ್ತೆ ಕಾಂಗ್ರೆಸ್ ಸರ್ಕಾರ ಬರಬೇಕು, ಹಾಗಾಗಿ ನಾಯಕತ್ವದ ಬಗ್ಗೆ ಸ್ಪಷ್ಟನೆ ಕೊಡುವಂತೆ ಕೇಳಲು ದೆಹಲಿಗೆ ಹೋಗ್ತೇವೆ ಅಂದರು. ಮತ್ತೆ ನಾನೇನು ಸನ್ಯಾಸಿನ? ನಾನು ಆಕಾಂಕ್ಷಿ ಇದ್ದೀನಿ. ನಾನು 5 ಸರಿ ಗೆದ್ದಿದ್ದೀನಿ. ನನ್ನ ದುರಂತ ಏನಂತಂದರೆ, 1 ಪಕ್ಷದಲ್ಲಿ ಗೆದ್ದಿಲ್ಲ, 5 ಸರಿ 3 ಪಕ್ಷದಲ್ಲಿ ಗೆದ್ದಿರೋದೇ ನನ್ನ ದುರಂತ. ಬಜೆಟ್ ಸಮಾಧಾನ ತಂದಿಲ್ಲ ಅಂತ ಕಾಂಗ್ರೆಸ್ ಶಾಸಕ ಇಕ್ಬಾಲ್ ಹುಸೇನ್ ಹೇಳಿದ್ದಾರೆ. ಇದಕ್ಕೆ ಪ್ರತಿಕ್ರಿಯಿಸಿರುವ ಮಾಗಡಿ ಶಾಸಕ ಬಾಲಕೃಷ್ಣ, ಬಜೆಟ್ನಲ್ಲಿ ಇರೋದನ್ನೇ ಮಾಡಬೇಕು ಎಂಬ ಕಾನೂನು ಇಲ್ಲ. ಬಜೆಟ್ ಬಿಟ್ಟು ಕೆಲಸ ಮಾಡಬಹುದು, ಅದನ್ನೇ ಮಾಡಬೇಕು ಅನ್ನೋದು ಸುಪ್ರೀಂ ಕೋರ್ಟ್ ಆರ್ಡರ್ ಇಲ್ಲ. ನಮಗೆ ಅನುದಾನ ಸಿಗ್ತಾ ಇದೆ, ಕೆಲಸ ಆಗ್ತಾ ಇದೆ ಅಂತ ಹೇಳಿದರು. ಬಡ್ಜೆಟಲ್ಲಿ ಇರ್ತಕ್ಕಂಥ ಕೆಲಸನೇ ಇಂಪ್ಲಿಮೆಂಟ್ ಮಾಡಬೇಕು ಅಂತ ಕಾನೂನೇನಿಲ್ಲ. ಕ್ಯಾಬಿನೆಟಲ್ಲಿ ಇಟ್ಕೊಂಡು ಬಡ್ಜೆಟ್ ನಂತರನೂ ಕೂಡ ನಮ್ಗೆ ಯಾವ್ಯಾವ ಕೆಲಸ ಮಾಡ್ಕೋಬೇಕು ಅದನ್ನು ಮಾಡ್ಕೋಬೋದು. ಬಡ್ಜೆಟ್ ಅಂತ ಅಂದರೆ ನಮ್ಮದು ಹಣಕಾಸು ಇಷ್ಟೈತೆ, ವರ್ಷಕ್ಕೆ ನಾವು ಇಷ್ಟು ಖರ್ಚು ಮಾಡಬೇಕು ಅನ್ನೋದು ಬಡ್ಜೆಟು. ಆ ಸಮಯ ಸಂದರ್ಭಕ್ಕೆ ತಕ್ಕಂತೆ ಬದಲಾವಣೆ ಮಾಡ್ಕೋಬೋದು. ಅದೇನು ಸುಪ್ರೀಂ ಕೋರ್ಟ್ ಆರ್ಡರ್ ಇದು ಆಗಲೇಬೇಕು ಅನ್ನೋಕ್ಕೆ. ಬಡ್ಜೆಟ್ನ ಬದಲಾವಣೆ ಮಾಡ್ಕೋಬೋದು. ರಾಜ್ಯಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಒಡಿಶಾ ಕಾಂಗ್ರೆಸ್ ಶಾಸಕರಿಗೆ ಆಪರೇಷನ್ ಕಮಲದ ಭೀತಿ ಎದುರಾಗಿದೆ. ಮೊನ್ನೆ ರಾತ್ರೋರಾತ್ರಿ ಕುಟುಂಬ ಸಮೇತ ಬೆಂಗಳೂರಿಗೆ ಬಂದ ಒಡಿಶಾದ ಕಾಂಗ್ರೆಸ್ ಶಾಸಕರನ್ನ ಬಿಡದಿಯ ವಂಡರ್ಲಾ ರೆಸಾರ್ಟ್ನಲ್ಲಿ ಇರಿಸಲಾಗಿದೆ. ಶಾಸಕರಾದ ಮಂಗು ಕಿಲಾ, ಅಪ್ಪಲಸ್ವಾಮಿ, ರಾಜನ್ ಎಕ್ಕಾ, ಅಶೋಕ್ ಕುಮಾರ್, ಮಾಜಿ ಸಂಸದ ಭಕ್ತ ಚರಣ್ ದಾಸ್, ಕಾಂಗ್ರೆಸ್ ವಕ್ತಾರ ದುರ್ಗಾಪ್ರಸಾದ್ ಪಾಂಡ್ಯ ಸೇರಿದಂತೆ 14 ಜನರು ವಂಡರ್ಲಾ ರೆಸಾರ್ಟ್ನಲ್ಲಿ ಶಾಸಕರು ವಾಸ್ತವ್ಯ ಹೂಡಿದ್ದಾರೆ. ಒಡಿಶಾ ಕಾಂಗ್ರೆಸ್ ಶಾಸಕರಿಗೆ ಬಿಜೆಪಿಯವರು ದೊಡ್ಡ ಆಫರ್ ನೀಡಿ ರಾಜ್ಯಸಭಾ ಸೀಟ್ ಗೆಲ್ಲೋದಕ್ಕೆ ಆಪರೇಷನ್ ಕಮಲ ಮಾಡ್ತಾ ಇದ್ದಾರೆ ಅಂತ ಡಿಸಿಎಂ ಡಿಕೆ ಆರೋಪಿಸಿದ್ರು. ಬಿಡದಿ ಬಳಿಯ ವಂಡರ್ಲಾ ರೆಸಾರ್ಟ್ನಲ್ಲಿ ಮಾತನಾಡಿದ ಅವರು, ಒಡಿಶಾ ಪಿಸಿಸಿ ಅಧ್ಯಕ್ಷರು ನನಗೆ ಕರೆ ಮಾಡಿ ಮಾಹಿತಿ ನೀಡಿದ್ರು. ಬೆಂಗಳೂರಿಗೆ ಬರುವಂತೆ ಒಡಿಶಾ ಪಿಸಿಸಿ ಅಧ್ಯಕ್ಷರಿಗೆ ನಾನೇ ಹೇಳಿದ್ದೆ. ರೆಸಾರ್ಟ್ನಲ್ಲಿ ಒಡಿಶಾ ಶಾಸಕರನ್ನ ಭೇಟಿಯಾಗಿ ಪಾಠ ಮಾಡಿದ್ದೇನೆ ಅಂತ ಹೇಳಿದ್ರು. ಆಪರೇಷನ್ ಕಮಲ ಮಾಡಲಿಕ್ಕೆ ಅವ್ರ ಮೇಲೆಲ್ಲ ಬಹಳ ಒತ್ತಡ ಮಾಡಿ ಅವ್ರಿಗೆ ದೊಡ್ಡ ಆಫರ್ಗಳೆಲ್ಲ ಕೊಡ್ತಾ ಇದ್ದಾರೆ. ಸೊ ಎಲ್ಲರ ಮೇಲೂ ಭಾಳ ಒತ್ತಡ ಇದೆ, ಏನಾದ್ರು ಮಾಡಿ ರಾಜ್ಯಸಭಾ ಸೀಟ್ನ ಗೆಲ್ಲಬೇಕು ಅಂತ. ಒಡಿಶಾ ಶಾಸಕರಿಗೆ ಆಪರೇಷನ್ ಕಮಲದ ಭೀತಿ ಜೊತೆ ಆಮಿಷದ ಒತ್ತಡ ಹಾಕಿದ್ದಾರೆ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಆರೋಪಿಸಿದ್ದಾರೆ. ಆದರೆ ನಾವು ಸಿಪಿಐ, ಕಾಂಗ್ರೆಸ್ ಸೇರಿದಂತೆ ಇಂಡಿಯಾ ಮೈತ್ರಿಕೂಟಕ್ಕೆ ಶಕ್ತಿ ತುಂಬುವ ಕೆಲಸ ಮಾಡ್ತಾ ಇದ್ದೇವೆ. ಬಿಜೆಪಿಯವರು ಮಾಡೋದು ಮಾಡ್ತಾರೆ, ಆದರೆ ನಾವು ಮಾಡೋದು ಮಾಡ್ತೀವಿ. ಇಲ್ಲಿರುವ ಒಡಿಶಾ ಶಾಸಕರನ್ನ ಬಂದು ಭೇಟಿಯಾಗೋದಕ್ಕೆ ಮುಟ್ಟಲು ಆಗಲ್ಲ ಅಂದ್ರು. ಎಲ್ಲರೂ ಕಾಪಾಡಬೇಕಾದ್ರೆ ನಾವು ಡ್ಯೂಟಿ ಅಲ್ವಾ, ಇಲ್ಲಿ ಯಾರು ಬರಲ್ಲ, ಅದು ಬೇರೆ ವಿಚಾರ. ಯಾರು ಬರೋಕ್ಕೂ ಆಗೋದಿಲ್ಲ, ಮುಟ್ಟಕ್ಕೂ ಆಗೋದಿಲ್ಲ, ಮಾತಾಡೋಕ್ಕೂ ಆಗೋದಿಲ್ಲ. ಭರತಿ ಬಸವರಾಜ್ ಜೈಲಿನಿಂದ ಬಿಡುಗಡೆಯಾಗಿದ್ದಾರೆ. ಭರತಿ ಬಸವರಾಜ್ಗೆ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ಮೊನ್ನೆ ಷರತ್ತುಬದ್ಧ ಜಾಮೀನು ನೀಡಿತ್ತು. ಕೋರ್ಟ್ ವಿಧಿಸಿದ್ದ ಷರತ್ತು ಪೂರೈಸಿದ ನಂತರ ಜೈಲಿನಿಂದ ಬಿಡುಗಡೆಯಾದರು. ಹೊರಬರ್ತಾ ಇದ್ದಂತೆ ಅಭಿಮಾನಿಗಳು ಘೋಷಣೆ ಕೂಗಿದ್ರು. ಕೊಪ್ಪಳ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಶಾಸಕ ರಾಘವೇಂದ್ರ ಹಿಟ್ನಾಳ್ 18 ಲಕ್ಷ ಮೌಲ್ಯದ ಹುಬ್ಲೋಟ್ ವಾಚ್ ಧರಿಸಿ ಸುದ್ದಿಯಾಗಿದ್ದಾರೆ. ಹುಬ್ಲೋಟ್ ಬಿಗ್ ಬ್ಯಾಂಗ್ ಒರಿಜಿನಲ್ ಗೋಲ್ಡ್ ಸಿರಾಮಿಕ್ ಹೆಸರಿನ ವಾಚ್ ಹಾಕಿರುವ ವಿಡಿಯೋ ಈಗ ವೈರಲ್ ಆಗ್ತಾ ಇದೆ. ಇದು ಈಗ ಸಾರ್ವಜನಿಕ ವಲಯದಲ್ಲಿ ಭಾರಿ ಚರ್ಚೆಗೆ ಗ್ರಾಸವಾಗಿದೆ. ಸಿಎಂ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಇವತ್ತು ಬಾಗಲಕೋಟೆಗೆ ಆಗಮಿಸ್ತಾ ಇದ್ದಾರೆ. ಸರ್ಕಾರಿ ಮೆಡಿಕಲ್ ಕಾಲೇಜು ಕಟ್ಟಡಕ್ಕೆ ಶಂಕುಸ್ಥಾಪನೆ ನೆರವೇರಿಸಲಿದ್ದಾರೆ. ಕೃಷ್ಣಾ ಮೇಲ್ದಂಡೆ ಯೋಜನೆ 3ನೇ ಹಂತದ ಯೋಜನೆಗೆ ಚಾಲನೆ, ಭೂಸ್ವಾಧೀನಗೊಳ್ಳುವ ಜಮೀನಿಗೆ ಒಪ್ಪಂದದ ದರ ಪರಿಹಾರ ವಿತರಣೆಗೆ ಚಾಲನೆ ನೀಡಲಿದ್ದಾರೆ. ಒಂದೇ ಹೆಲಿಕಾಪ್ಟರ್ನಲ್ಲಿ ಸಿಎಂ ಡಿಸಿಎಂ ಆಗಮಿಸಲಿದ್ದಾರೆ.